welcome back to my YouTube channel. Today video vegetable dum biryani ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ದಮ್ ಬಿರಿಯಾನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕೊಂಡು ಕರಗಿಸ್ಕೊಂಡು ಮೊದಲು ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಈ ಈರುಳ್ಳಿನ ಸ್ಪ್ರಿಂಗ್ ಥರನೂ ಕೂಡ ಕಟ್ ಮಾಡ್ಕೋಬೋದು, ಇಲ್ಲಿ ಉದ್ದುದ್ದ ಕೂಡ ಹಾಕ್ಕೋಬೋದು. ನೋಡಿ, ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದೇ ಒಂದು ಕಡಾಯಿಗೆ ಪಲಾವ್ ಎಲೆ, ಲವಂಗ, ಚಕ್ಕೆ ಮತ್ತು ಏಲಕ್ಕಿಯನ್ನು ಕೂಡ ಸ್ಪೈಸಿ ಮಸಾಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿರುವ ಈರುಳ್ಳಿ, ಆಲೂಗಡ್ಡೆ ಮತ್ತು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್, ಸೀಮೆ ಬದನೆಕಾಯಿ, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ನ ಕೂಡ ತೊಗೊಂಡಿದ್ದೀನಿ. ಎಲ್ಲ ತರಕಾರಿಗಳನ್ನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಏನು ಬೇಯಿಸಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಇದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಕೆಳಗಿಳಿಸಿದ ನಂತರ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಈ ದಮ್ ಬಿರಿಯಾನಿಗೆ ಸ್ಪೆಷಲ್ ಆಗಂದರೆ ದಮ್ ಬಿರಿಯಾನಿ ಮಸಾಲೆ ಕೂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಬಾಣಲಿಯಲ್ಲಿ ಚಕ್ಕೆ, ಜಾಪತ್ರೆ, ಪಲಾವಿನ ಎಲೆ, ಕಲ್ಲುವು, ಏಲಕ್ಕಿ, ಮೆಣಸು, ಮರಾಠಿ ಮಗ್ಗು, ಲವಂಗ, ಚಕ್ರ ಮಗ್ಗು ಮತ್ತು ಜೀರಿಗೆ, ಇದ್ರ ಜೊತೆಗೆ ಸೋಂಪು ಅಥವಾ ಸೋಪಿನ ಕಾಳು ಮತ್ತು ಧನಿಯಾ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಫ್ರೈ ಮಾಡಬೇಕು. ಕಡಿಮೆ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಪೌಡ್ರು, ಬಿರಿಯಾನಿ ಪೌಡ್ರು ಹೊರಗಡೆ ಕೂಡ ಸಿಗುತ್ತೆ, ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಹಾಕ್ಕೋಬೋದು, ಮಾಡ್ಬೋದು ಕೂಡ. ನೋಡಿ, ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಒಂದು ಪಾತ್ರೆಗೆ 1 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಲೋಟ ನೀರು, ಪಲಾವ್ ಎಲೆ, ಏಲಕ್ಕಿ, ಲವಂಗ ಕೂಡ ಹಾಕಿ 1 ಸ್ಪೂನ್ ಜೀರಿಗೆ, ಸ್ವಲ್ಪ ತುಪ್ಪ ಹಾಕಿ ಸ್ಪೈಸಿ ಮಸಾಲೆ ಕೂಡ ಆ್ಯಡ್ ಮಾಡಿ ಇದನ್ನು ನೀರನ್ನು ಮಳ್ಳಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಅಕ್ಕಿ ಕೂಡ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ಪಾತ್ರೆಗೆ ನೀರು ಕುದಿಯುತ್ತಿರುವಾಗ ಈ ಒಂದು ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನು ಹಾಕ್ಕೊಂಡು ಅನ್ನ ಮಾಡಲಿಕ್ಕೆ ಬಿಡೋಣ. ದಮ್ ಬಿರಿಯಾನಿ ಪೌಡ್ರನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಕೂಡ ಮಾಡಿ ಆಗಿದೆ. ಈ ಗೊಜ್ಜೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ 1 ಬೌಲ್ ಮೊಸರು, ಹಸಿ ಮೆಣಸಿಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1.5 ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಮತ್ತು ತರಕಾರಿ ಮತ್ತು ಏನು ಸ್ಪೈಸ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಅನ್ನ ಕೂಡ ರೆಡಿಯಾಗಿದೆ. ಇದು ಅರ್ಧ ಬೆಂದರೆ ಸಾಕು. ಈ ರೀತಿ ಸ್ವಲ್ಪ ಮುಟ್ಟಿದರೆ ಸಾಕು, ಅದು ಪುಡಿ ಆಗುತ್ತೆ. ಅಂದರೆ ಒಂದು 50% ಬೇಯಬೇಕಷ್ಟೇ ಇದು ಅಕ್ಕಿ. ಈ ಬಿರಿಯಾನಿ ಪೌಡ್ರನ್ನ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಒಂದು ಗೊಜ್ಜನ್ನು ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡು ಇದು ಅನ್ನ ಏನು ಮಾಡ್ಕೊಂಡಿದ್ವಲ್ಲ ಇದು ಲೇಯರ್ ಆಗಿ ಹಾಕ್ಕೊಂಡು ಈರುಳ್ಳಿ ಕೂಡ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಗೊಜ್ಜನ್ನು ಹಾಕ್ಕೊಂಡು ಇದನ್ನೇ 3 ಲೇಯರ್ ಆಗಿ ಮಾಡ್ಕೋಬೇಕು. ಇಲ್ಲಿ ನಾನು ಆಲೂ ಮತ್ತು ಕೇಸರಿನ ತೊಗೊಂಡಿದ್ದೆ. ನೋಡಿ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಅನ್ನನ ಮತ್ತೊಂದು ಲೇಯರ್ ಹಾಕ್ಕೋಬೇಕು. ನಂತರ ಇವಾಗ ಮೇಲ್ಗಡೆ ಈರುಳ್ಳಿನ ಕೂಡ ಫ್ರೈ ಆಗಿರುವ ಈರುಳ್ಳಿನೂ ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕ್ಕೊಂಡು ಮತ್ತು ಈ ಗೊಜ್ಜನ್ನು ಹಾಕ್ಕೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ರೀತಿ ಇದನ್ನು ಅಗಲ ಅಂದರೆ ಈ ರೀತಿ ಹರಡಬೇಕು. ನಂತರ ಕೇಸರಿ ಹಾಲನ್ನು ಕೂಡ ಹಾಕ್ಕೋಬೇಕು. ನಂತರ ಇವಾಗ ಕೊನೆಯದಾಗಿ ಮತ್ತೊಂದು ಸಲ ಮತ್ತೆ ಕೊನೆಯ ಲೇಯರ್ ಇದು ಅನ್ನವನ್ನು ಮತ್ತೊಂದು ಸಲ ಸ್ಪ್ರೆಡ್ ಮಾಡಿ ಮತ್ತು ಉಳಿದಿರುವ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಂಡು
ಉಳಿದಿರುವ ಕೇಸರಿ ಹಾಲನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ದಮ್ ಕಟ್ಟಲಿಕ್ಕೆ ಬಿಡಬೇಕು. ಪಾತ್ರೆ ತೆಳುವಾಗಿದ್ದರೆ ಒಂದು ಹಂಚಿನ ಮೇಲೆ ಈ ರೀತಿ ಇಡಬೇಕು. ಒಂದು 15ರಿಂದ 20 ನಿಮಿಷ ಆದ್ರೂ ಪೂರ್ತಿ ಲೋ ಫ್ಲೇಮಲ್ಲಿ ಇದನ್ನ ದಮ್ ಕಟ್ಟಿಸ್ಬೇಕು. ಈ ಥರ ಮೇಲ್ಗಡೆ ಲಿಡ್ ಇಲ್ಲದೆ ಹೋದರೆ ನೀವು ತಟ್ಟೆನ ಮುಚ್ಚಿ ಭಾರವಾದ ವಸ್ತು ಅಥವಾ ಕುಟ್ಟಣಿಗೆಯನ್ನು ಕೂಡ ಇಡ್ಬೋದು. ಆ ಥರನೂ ಮಾಡಿ ದಮ್ ಕಟ್ಟಿಸ್ಬೋದು. ನೋಡಿ, ಸುಮಾರು ಒಂದು 15ರಿಂದ 20 ನಿಮಿಷ ಈ ರೀತಿ ದಮ್ ಕಟ್ಟಿಸ್ಬೇಕಾಗುತ್ತೆ. ಪೂರ್ತಿ ಲೋ ಫ್ಲೇಮಲ್ಲಿ ಕಟ್ಟಿಸಿ ಆಗಿದೆ ನೋಡಿ. ಬಿರಿಯಾನಿ ಕೂಡ ರೆಡಿಯಾಗಿದೆ. ಇದು ತೆಗೆಯುವಾಗಷ್ಟೇ ಲೇಯರಾಗಿ ಹಾಗೇ ಇರಬೇಕು, ಮಿಕ್ಸ್ ಮಾಡಬಾರ್ದು. ಇದು ಮಿಕ್ಸ್ ಮಾಡದೆ ಹಾಗೆ ತಿಂದರೆ ಪುದೀನ ಫ್ಲೇವರು ಮತ್ತು ಸ್ಪೈಸಿ ಮಸಾಲೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ದಮ್ ಬಿರಿಯಾನಿಗೆ ದಮ್ ಕಟ್ಸೋ ವಿಧಾನನೇ ತುಂಬಾ ಮುಖ್ಯ. ಬಡಿಸುವಾಗಷ್ಟೇ ಒಂದು ಸೈಡಿಂದಲೇ ತಗೋಬೇಕು, ಮಿಕ್ಸ್ ಮಾಡಬಾರ್ದು. ಮಸಾಲೆಯನ್ನು ಕಡಿಮೆ ಬಳಸೋರು ಬಿರಿಯಾನಿ ಪೌಡ್ರನ್ನು 1 ಸ್ಪೂನ್ ಹಾಕ್ಕೊಳ್ಳಿ. 1 ಲೋಟ ಅಕ್ಕಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಮಸಾಲೆನ ಜಾಸ್ತಿ ಇಷ್ಟಪಡೋರು 2ರಿಂದ 3 ಸ್ಪೂನನ್ನು ಹಾಕೋಬೋದು. ನೋಡಿ, ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಈ ದಮ್ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.